ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಅವರ ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ನಾವು ಇವತ್ತು ನೋಡೋಣ. ಅವರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ, ಅವ್ರ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ಚೆಕ್ ಮಾಡೋಣ. ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ನನಗೆ ಎನರ್ಜಿ ಪಿಕ್ ಮಾಡೋ ಅಂಥದ್ದು ಈಸಿ ಆಗುತ್ತೆ. ಓಕೆ, ಫಸ್ಟೇ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಓಕೆ, ಏಸ್ ಆಫ್ ಸ್ವಾರ್ಡ್ ಮತ್ತು ಡೆವಿಲ್ ಕಾರ್ಡ್ ಅಂತ ಅಂದರೆ ಅವ್ರಿಗೆ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗ್ತಾ ಇದೆ. ಅವ್ರಿಗೇನೋ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಆಗಿತ್ತು. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಸಮಾಧಾನ ಅನ್ನುವಂಥದ್ದು ಇತ್ತು. ಅವ್ರಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರು ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ಗೆ ಏನೇ ಒಂದು ಡೌಟ್ ಅಥವಾ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಏನಿತ್ತು ಈ ಪರ್ಸನ್ಗೆ, ಮತ್ತೆ ಅದರಿಂದ ಈ ಪರ್ಸನ್ ರಿಯಲೈಸೇಷನ್ ಆಗಿ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಹಾಗೆ ದ ಡೆವಿಲ್ ಕಾರ್ಡ್ ಅನ್ನುವಂಥದ್ದು ಬಂದಿದೆ ಇಲ್ಲಿ. ಡೆವಿಲ್ ಕಾರ್ಡ್ ಅಂತ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಫಿಸಿಕಲ್ ಅಟ್ರ್ಯಾಕ್ಷನ್ ಅನ್ನುವಂಥದ್ದು ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನೀವು ಒಂಥರ ಅಡಿಕ್ಷನ್ ಥರ ನಿಮ್ಮ ಬಗ್ಗೆನೇ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಈ ಒಂದು ಕ್ಲಾರಿಟಿ ಬಂದಿರೋದ್ರಿಂದ ನೀವಿಲ್ಲದೇ ಅವ್ರು ಇರೋದಕ್ಕಾಗಲ್ಲ, ನೀವು ಅವರ ಲೈಫಲ್ಲಿ ಒಂದು ಮೇನ್ ಪರ್ಸನ್ ಅನ್ನುವಂಥದ್ದು ಈ ಪರ್ಸನ್ಗೆ ರಿಯಲೈಸೇಷನ್ ಆಗಿರೋ ಹಾಗೆ ಇಲ್ಲಿ ಕಾಣಿಸಿ ಈ ಪರ್ಸನ್ ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಆ ಪರ್ಸನ್ ನಿಮ್ಮ ಒಂದು ಫೀಲಿಂಗ್ಸ್ ಏನು ಅನ್ನುವಂಥದ್ದು ತಿಳ್ಕೊಬೇಕು ಅಂತ ಕೂಡ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ. ಓಕೆ, ದ ಸನ್ ಕಾರ್ಡ್ ಬರ್ತಿದೆ. ಸನ್ ಕಾರ್ಡ್ ಅಗೇನ್ ಅವರು ನಿಮ್ಮ ಹತ್ರ ಮತ್ತೆ ಟ್ರಾನ್ಸ್ಪರೆನ್ಸಿಯಿಂದ ಇರಬೇಕು, ಮೊದಲಿನ ಥರ ಇರಬೇಕು, ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡಬೇಕು, ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ತೊಗೊಂಡು ಹೋಗಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ ನಿಮ್ಮ ಹತ್ರ ಒಂದು ಫೀಲಿಂಗ್ಸ್ನ ಬಂದು ಟ್ರಾನ್ಸ್ಪರೆನ್ಸಿಯಿಂದ ಅವರು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ 9 ಆಫ್ ವಾಂಡ್ಸ್ ಅಂದರೆ ಅವ್ರಿಗೊಂಥರ ಭಯನೂ ಇದೆ. ಅವರ ಒಂದು ಪಾಸ್ಟ್ ರಿಲೇಷನ್ಶಿಪ್ ಅಥವಾ ಅವರು ಯಾವ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೋ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಅಷ್ಟು ಖುಷಿಯಾಗಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಒಂದು ಭಯ ಅಥವಾ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಒಂದು ಫ್ರಸ್ಟ್ರೇಷನಲ್ಲಿದ್ದಾರೆ, ಒಂದು ಟಯರ್ಡ್ ಇದ್ದಾರೆ, ತುಂಬ ಸ್ಟ್ರೆಸ್ ಆಗ್ತಾ ಇದ್ದಾರೆ. ಅಂದರೆ ಅವರು ಈಗ ಪ್ರೆಸೆಂಟ್ ಯಾವುದು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರಲ್ಲ ಅಲ್ಲಿ ಈ ಪರ್ಸನ್ ಹ್ಯಾಪಿ ಆಗಿಲ್ಲ. ಒಂದು ಕಾಟಾಚಾರಕ್ಕೆ ಅವರಿಗೆ ಒಂದು ಕರ್ತವ್ಯ ಇದೆ, ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅವ್ರ ಜೊತೆಯಲ್ಲಿ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅವ್ರಿಗೆ ಮತ್ತೆ ನಿಮ್ಮ ಜೊತೆ ಕಮ್ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಇದ್ರೂ ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಈ ಸೋಷಿಯಲ್ ರಿಸ್ಟ್ರಿಕ್ಷನ್ಸ್ ಅಂದರೆ ನಮ್ಮ ಒಂದು ಸಮಾಜ ಮಾಡಿರೋವಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋವಂಥದ್ದನ್ನು ಫಾಲೋ ಮಾಡಬೇಕು ಅನ್ನೋ ಒಂದು ಭಯನೂ ಇದೆ. ಒಂಥರ ಫಿಯರ್ಸ್ ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ. ಅವರ ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರು ಯಾವುದೋ ಒಂದು ರೀತಿಯ ಒಂದು ಭಯ ಈ ಪರ್ಸನ್ಗೆ ಕಾಡ್ತಾ ಇದೆ. ಆ್ಯಂಡ್ ಅಗೇನ್ ದ ಲವರ್ಸ್ ಕಾರ್ಡ್ ಅನ್ನುವಂಥದ್ದು ಬಂದಿರೋದು. ಲವರ್ಸ್ ಕಾರ್ಡ್ ಇಟ್ಸ್ ಅ ಪಾಸಿಟಿವ್ ಕಾರ್ಡ್ ಅಂತ ಅಂದರೆ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಅನ್ನುವಂಥದ್ದಿದೆ. ಬಟ್ ಈ ಪರ್ಸನ್ ಬಂದು ಅವರ ಒಂದು ಫ್ಯಾಮಿಲಿಗಾಗೋ ಅಥವಾ ಅವರ ಸಿಚುವೇಶನಿಂದ ನಿಮ್ಮಿಂದ ಅವರು ಡಿಸ್ಟ್ರ್ಯಾಕ್ಟ್ ಆಗಿದ್ರು ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಒಂಥರ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ರೂ ಕೂಡ ಯಾವುದೋ ಒಂದು ಸಿಚುವೇಶನ್ಗೋಸ್ಕರ ನಿಮ್ಮಿಂದ ಅವರು ಕಂಪ್ಲೀಟ್ಲಿ ದೂರ ಆಗಿದ್ರು, ಡಿಸ್ಟ್ರ್ಯಾಕ್ಟ್ ಆಗಿದ್ರು, ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನುವಂಥದ್ದನ್ನು ಈ ಪರ್ಸನ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ ಕೂಡ ಇದ್ದಾರೆ ಇನ್ನೂ ಕೂಡ. ಬಟ್ ಆ ಕನ್ಫ್ಯೂಷನ್ ಇಂದ ಒಂದು ಕ್ಲಾರಿಟಿ ಅನ್ನುವಂಥದ್ದನ್ನ ತೊಳ್ತಿದ್ರು ಕೂಡ ಮತ್ತೆ ಕನ್ಫ್ಯೂಷನ್ಗೆ ಬೀಳ್ತಾರೆ. ಅಂದರೆ ಅವ್ರಿಗೆ ಒಂದು ಭಯ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಅವ್ರಿಗೆ ಒಂದು ಕ್ವಶನ್ ಕೇಳ್ಕೊಳ್ತಿದ್ದಾರೆ, ನಿಜ ನಾನು ಮತ್ತೆ ವಾಪಸ್ ಹೋಗ್ಬೋದಾ, ಈ ಒಂದು ರಿಲೇಷನ್ಶಿಪ್ ವರ್ತಿನ, ನಾನು ಹೋದರೆ ಇವರು ಎಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅವ್ರಿಗೆ ಇದೆ. ಅವ್ರಿಗೆ ಆ ಒಂದು ಡೌಟ್ ಇದೆ. ಆ್ಯಂಡ್ ಪೇಜ್ ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮ ಹತ್ರ ಬಂದು ಅವರು ಮಾತಾಡಿದ್ರೆ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ಅಂತ ಅವರು ಥಿಂಕ್ ಮಾಡ್ತಿದ್ದಾರೆ. ಅಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮದೇ ಯೋಚನೆಯಲ್ಲಿ ಅವರು ಕಳೆದೋಗಿದ್ದಾರೆ. ಆದರೂ ಕೂಡ ಈ ಪರ್ಸನ್ಗೆ ಒಂದು ಭಯ, ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋವಂಥದ್ದು. ಆ್ಯಂಡ್
ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಅವರ ಲೈಫಲ್ಲಿ ಅವ್ರನ್ನ ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಬೇರೆ ಕಡೆ ಅವರ ಒಂದು ಆಲೋಚನೆಯನ್ನು ತೊಗೊಂಡೋಗೋದಕ್ಕೆ ಟ್ರೈ ಮಾಡ್ತಾರೆ. ನೀವು ಅವರ ಯೋಚನೆಗೆ ಬಂದಾಗ, ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡಿದಾಗ, ಅವರಿಗೆ ಭಯ ಅಥವಾ ಅವರಿಗೆ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಆದಾಗ ಆಲ್ ಆಫ್ ಎ ಸಡನ್ ಈ ಪರ್ಸನ್ ಅವರ ಒಂದು ಕೆರಿಯರ್ ಮೇಲೆ ಅಥವಾ ಅವರ ಒಂದು ಫ್ಯಾಮಿಲಿ ಮೇಲೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನೀವೇನಾದರೂ ಅವ್ರಿಗೆ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಸೊ ಅನ್ಬ್ಲಾಕ್ ಮಾಡಿಬಿಡ್ತಾರೆ. ಅವ್ರದ್ದೇ ಆದಂಥ ಒಂದು ಬೌಂಡ್ರಿಯಲ್ಲಿ ಅವರು ಇರೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರದ್ದೇ ಆದಂಥ ಕೆಲವೊಂದು ಲಿಮಿಟೇಷನ್ಸ್ ಇದೆ ಅಂತ ಅವರು ಹೇಳ್ಕೊಳ್ತಾರೆ. ಅಂದರೆ ಅವರು ತೋರಿಸ್ಕೊಳ್ಳೋ ರೀತಿನೇ ಬೇರೆ. ಅವರ ಮನಸ್ಥಿತಿನೇ ಒಂದು, ಅವರು ತೋರಿಸ್ಕೊಳ್ಳೋ ರೀತಿನೇ ಒಂದು. ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಕೂಡ ಮೇಲ್ ನೋಟಕ್ಕೆ ಮಾತ್ರ ಫೀಲಿಂಗ್ಸೇ ಇಲ್ಲ, ನೀವು ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಥರ ಇಲ್ಲಿ ಈ ಪರ್ಸನ್ ಇದ್ದಾರೆ. ಆ್ಯಂಡ್ ಅವರು ತುಂಬ ಡೌನ್ ಟು ಅರ್ತ್ ಆಗಿ ಇದ್ರೂ ಕೂಡ ಅವ್ರಿಗೆ ಒಂದು ಭಯ. ಆ್ಯಂಡ್ ಇಲ್ಲಿ ಯಾರಾದರೂ ಫೀಮೇಲ್ ಅಲ್ಲಿ ರಿಲೇಷನ್ಶಿಪ್ಪಲ್ಲಿದ್ದರೆ, ಅಂದರೆ ನೀವು ಹುಡುಗ ಆಗಿ ನೀವು ಯಾವುದಾದ್ರೂ ಒಂದು ಫೀಮೇಲ್ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರಿಗೆ ಒಂದು ಭಯ ಇದೆ. ನಿಮ್ಮ ಒಂದು ಜೀವನದ ಸಂಗಾತಿ ಈ ಪರ್ಸನ್ಗೆ ಏನೋ ಪ್ರಾಬ್ಲಮ್ ಮಾಡ್ಬೋದು, ಅಥವಾ ಆ ಒಂದು ರಿಲೇಷನ್ಶಿಪ್ ನಿಮ್ಮಿಬ್ಬರ ಮಧ್ಯ ತೊಂದರೆಗೆ ಬರಬಹುದು ಅಂತ ಅಂದ್ಬಿಟ್ಟು ಒಂದು ಭಯ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ 2 ಫೀಮೇಲ್ಸ್ ಇದ್ದಾರೆ. ಇಲ್ಲಿ ಯಾರಾದರೂ ಮೇಲ್ ಪರ್ಸನ್ ನೋಡ್ತಾ ಇದ್ರೆ ಈ ಒಂದು ರೀಡಿಂಗ್, ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಂದು ಫ್ಯಾಮಿಲಿ ಇದ್ದು ಈ ಪರ್ಸನ್ ನಿಮಗೆ ಬೇರೆ ವ್ಯಕ್ತಿಯಾಗಿ ಸಿಕ್ಕಿದ್ರೆ ಈ ಪರ್ಸನ್ಗೆ ಒಂದು ಭಯ ಅನ್ನುವಂಥದ್ದಿದೆ. ಈ ಒಂದು ರಿಲೇಷನ್ಶಿಪ್ ಏನಾಗ್ಬಿಡುತ್ತೋ, ನಿಮ್ಮ ಫ್ಯಾಮಿಲಿಗೆ ಗೊತ್ತಾದರೆ ಅಥವಾ ಅವರ ಫ್ಯಾಮಿಲಿಗೆ ಗೊತ್ತಾದರೆ ಈ ಒಂದು ರಿಲೇಷನ್ಶಿಪ್ ಏನಾಗುತ್ತೋ ಅನ್ನೋ ಒಂದು ಭಯ ಅನ್ನುವಂಥದ್ದು ಇಲ್ಲಿ ಕಾಡ್ತಾ ಇದೆ ಅವ್ರಿಗೆ. ಆ್ಯಂಡ್ ಅಗೇನ್ 10 ಆಫ್ ಕಪ್ಸ್ ಬಂದಿದೆ. 10 ಆಫ್ ಕಪ್ಸ್ ಅಂತ ಅಂದರೆ ಅವ್ರಿಗೆ ಒಂದು ಪಾಸಿಟಿವ್ ಫೀಲಿಂಗ್ ಅನ್ನುವಂಥದ್ದಿದೆ. ಅವರು ಎಷ್ಟೇ ಒಂದು ಈ ರಿಲೇಷನ್ಶಿಪ್ಪಲ್ಲಿ ಅವ್ರನ್ನ ಅವರು ಹತ್ರ ಬರಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆ ಅವರ ಒಂದು ಪಾಸ್ಟ್ ಅಥವಾ ಅವರ ಒಂದು ವೈಯಕ್ತಿಕ ಜೀವನ ಅವ್ರನ್ನ ತಡೀತಾ ಇದೆ. ಬಟ್ ಆದರೂ ಕೂಡ ಈ ಪರ್ಸನ್ ಒಂದು ಫ್ಯಾಮಿಲಿ ಅಥವಾ ಲವ್, ಕೇರ್, ಕನ್ಸರ್ನ್ ಅಂತ ಅಂದರೆ ಅದು ನೀವೇ ಅನ್ನುವಂಥದ್ದು ಆ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ 5 ಆಫ್ ಕಪ್ಸ್ ಅಂತ ಇದೆ. 5 ಆಫ್ ಕಪ್ಸ್ ಅಗೇನ್ ಅವರ ಒಂದು ಪಾಸ್ಟ್ ರಿಲೇಷನ್ಶಿಪ್ ಅಥವಾ ಅವರು ಇದ್ದಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಖುಷಿಯಾಗಿಲ್ಲ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಹತ್ರ ಆದಾಗ ಅವ್ರಿಗೆ ನೀವು ಮೇನ್ ಪರ್ಸನ್, ನೀವು ಅವರ ಲೈಫಲ್ಲಿ ಒಂದು ಪ್ರಿಯಾರಿಟಿ ಅನ್ನುವಂಥದ್ದನ್ನು ತೊಗೊಂಡಿದ್ರಿ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಒಂದು ಸೀಕ್ರೆಟ್ ಆಗಿ ಒಂದು ಪ್ರೀತಿ ಇದ್ರೂ ಅಥವಾ ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ರು ಕೂಡ ಆ ಒಂದು ಭಯ ಇದೆ, ಆ ಕಾನ್ಫಿಡೆನ್ಸ್ ಇಲ್ಲ. ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇಲ್ಲಿ ಅವ್ರಿಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಇಲ್ಲಿ ಯಾರಾದರೂ ಸಿಂಹ ರಾಶಿ ಮತ್ತು ತುಲಾ ರಾಶಿಯವರು ನೋಡ್ತಿದ್ರೆ ಈ ಒಂದು ರೀಡಿಂಗ್ ನಿಮಗೆ ತುಂಬಾ ರೆಸೋನೇಟ್ ಆಗುತ್ತೆ. ಹಾಗೆ ಮಕರ ರಾಶಿ ಕೂಡ ಅಷ್ಟೇ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಜೆನ್ಯೂನ್ ಆಗಿದೆ. ಬಟ್ ನಿಮ್ಮ ಪರ್ಸನ್ ತುಂಬ ಸೀಕ್ರೆಟ್ ಮಾಡ್ತಿದ್ದಾರೆ, ಅದನ್ನು ಹೇಳ್ಕೊಳ್ತಿಲ್ಲ. ಹಾಗೆ ಟ್ರಾನ್ಸ್ಪರೆನ್ಸಿಯಿಂದ ಈ ಪರ್ಸನ್ ಇಲ್ಲ. ಮತ್ತು ಮಿಥುನ ರಾಶಿಯವರು ತುಂಬಾ ಚೆನ್ನಾಗಿ, ನೀವು ಮಿಥುನ ರಾಶಿಯಾಗಿ ನಿಮ್ಮ ಪಾರ್ಟ್ನರ್ ಏನಾದರೂ ಮಕರ ರಾಶಿ ಅಥವಾ ಸಿಂಹ ರಾಶಿ ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಈ ಪಾರ್ಟ್ನರ್ಗೆ ತುಂಬ ಇಂಟ್ರೆಸ್ಟ್ ಅನ್ನುವಂಥದ್ದಿದೆ, ನಿಮ್ಮ ಮೇಲೆ ಇಷ್ಟ ಇದೆ, ಪ್ರೀತಿ ಇದೆ, ಲವ್ ಇದೆ, ಕೇರ್, ಕನ್ಸರ್ನ್ ಎಲ್ಲನೂ ತೋರಿಸ್ತಾರೆ. ಆದರೆ ಅವ್ರಿಗೆ ಒಂದು ಭಯ ಅನ್ನುವಂಥದ್ದು ಇನ್ನೂ ಕಾಡ್ತಾ ಇದೆ. ಬಟ್ ಅವ್ರಿಗೆ ನೀವೇನು ಅನ್ನೋದು ಗೊತ್ತಿದೆ, ಕ್ಲಾರಿಟಿ ಇದೆ. ನಿಮ್ಮ ಮೇಲೆ ಯಾವುದೇ ಒಂದು ನೆಗೆಟಿವ್ ಇಂಟೆನ್ಷನ್ ಅನ್ನುವಂಥದ್ದಿಲ್ಲ. ಆದರೆ ಅವರ ಒಂದು ಭಯ ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ. ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ರೂ ಕೂಡ ಅವರು ಅವರ ಮನಸ್ಸಲ್ಲೇ ಅದನ್ನೆಲ್ಲ ಮುಚ್ಚಿಡ್ತಿದ್ದಾರೆ, ಸೀಕ್ರೆಟ್ ಮಾಡ್ತಿದ್ದಾರೆ. ಅದನ್ನು ಓಪನ್ ಅಪ್ ಆಗಿ ಈ ಪರ್ಸನ್ ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಈ ರೀಡಿಂಗ್ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.